ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೇಡಮ್ ನಮಸ್ತೆ. ಹಲೋ ಹಲೋ ಮೇಡಮ್, ಇವತ್ತು ನಮ್ಮೊಂದಿಗಿಲ್ಲ ಎಸ್ ಜಾನಕಿ ಅವರು. ಮೊದಲಿಗೆ ನಂಬಕ್ಕೆ ಕಷ್ಟ ಆಗ್ತಾ ಇದೆ ಸರ್. ಈ ವಿಷಯನ ಹೆಂಗ್ ತಗೊಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಅವ್ರಿಗೆ ಹುಷಾರಿರ್ಲಿಲ್ಲ ಅಥವಾ ಏನು ಆರೋಗ್ಯದ ಸಮಸ್ಯೆ ಇತ್ತು, ಈ ಥರದ್ದು ಏನೂ ಗೊತ್ತೇ ಇಲ್ಲ. ಇದು ಎಲ್ಲ ಕಲಾವಿದರಿಗೆ, ಅದರಲ್ಲೂ ಗಾಯಕರಿಗೆ ತುಂಬಾ ದೊಡ್ಡ ಶಾಕ್. ಅದನ್ನ ಅರ್ಗಿಸ್ಕೊಳಕ್ ಆಗ್ತಿಲ್ಲ. ಫಸ್ಟ್ ಆಫ್ ಆಲ್ ಅಮ್ಮ ಇಲ್ಲ, ಇನ್ನು ಅವ್ರನ್ನ ನೋಡಕ್ಕಾಗಲ್ಲ ಅಂತ. ಯಾಕೆಂದ್ರೆ ಅವ್ರು ಮೈಸೂರಲ್ಲಿದ್ದಾರೆ, ಹೋಗಿ ಮೀಟ್ ಮಾಡ್ಬೇಕು ಅನ್ನೋದೇ ಇರುತ್ತೆ. ಯಾವಾಗ್ಲೂ ಅದೇ ಇರ್ತಾ ಇದ್ದಿದ್ದು ನಮ್ಗೆ. ಬಟ್ ಸಮ್ಹೌ ನನ್ ಮೀಟ್ ಮಾಡಕ್ಕೆ ಆಗ್ಲಿಲ್ಲ. ಸುಮಾರು ಕರೋನಾಗ್ ಮುಂಚೆ ನಾನು ಮೀಟ್ ಮಾಡಿದ್ದು. ಮೀಟ್ ಮಾಡಿದಾಗ ಯಾವ ರೀತಿಯಾಗಿ ನಿಮ್ಮ ಅವರ ಸಂಬಂಧ, ಮತ್ತೆ ಏನ್ ಹೇಳ್ತಾ ಇದ್ರು? ಸಲಹೆ ಸೂಚನೆ ಇರ್ಬೋದು. ಅಯ್ಯೋ ಪಾಪ, ಅವ್ರನ್ನ ಏನ್ ಕೇಳಿದ್ರು ಏನು ಹೇಳ್ತಾ ಇರಲಿಲ್ಲ. ಅಯ್ಯೋ ನನ್ಗ ಆ ತರದ್ ಏನು ಇಲ್ಲಮ್ಮ, ನೀನ್ ಚೆನ್ನಾಗೇ ಹಾಡ್ತಾ ಇದ್ದೀರಾ, ನೀನ್ ಚೆನ್ನಾಗೇ ಇದ್ ಮಾಡ್ತಾ ಇದ್ದೀರಾ. ಇಲ್ಲ ನೀವ್ ಹೇಳಿ ಅಮ್ಮ, ಯಾವ ತರ ಇಂಪ್ರೂವ್ ಮಾಡ್ಕೊಬೇಕು. ತುಂಬಾ ಚೆನ್ನಾಗ್ ಹಾಡ್ತಾ ಇದೀವಿ, ಏನು ಇಲ್ಲ, ಚೆನ್ನಾಗೇ ಇದೆ. ನಿನ್ ಸ್ಟೈಲಲ್ಲಿ ನೀನ್ ಹಾಡ್ತಾ ಇದೀಯಾ, ನೀನ್ ಹಾಡು ಚೆನ್ನಾಗಿದೆ, ವಾಯ್ಸ್ ಚೆನ್ನಾಗಿದೆ, ಹಾಡೋ ರೀತಿ ನಾನು ಕೇಳಿದೀನಿ, ಮಧುರಾ ಪಿಸ್ಮಾತಿಗೆ ನನ್ ತುಂಬಾ ಇಷ್ಟ ಹಾಡು ಅಂತ ಹೇಳೋರು. ಅಂಡ್ ನನ್ನ ಒಂದ್ಸರಿ ಪರಮೇಶಿ ಪಾನ್ವಾಲಾ ಅನ್ನೋದು ಹಾಡಿಗೆ SPB ಅವ್ರ ಜೊತೆನಲ್ಲಿ ಒಂದ್ ಸಾಂಗ್ ಹಾಡಿದೆ, ಸುಮ್ಕೆ ಅಂತ. ಆವಾಗ ಹರಿಕೃಷ್ಣ ಅವರು SPB ಅವ್ರದ್ದು ವಾಯ್ಸ್ ಮಿಕ್ಸ್ ಮಾಡಕ್ ಹೋದಾಗ ಅವರು ಇದು ಸಿಂಗರ್ ಹಾಡಿರೋದು ಯಾರು, ಕ್ಷಮಿತಾ ಮಲ್ನಾಡು, ಈ ಸೇಮ್ ಎಸ್ ಜಾನಕಿ ಅವ್ರ ತರ ಹಾಡಿದ್ದಾರೆ, ಕೆಲವು ಕಡೆ ಸೇಮ್ ಅವ್ರ ತರಾನೇ ಇದೆ ಅಂತ SPB ಅವ್ರು ಹೇಳಿದ್ರಂತ. ಅದನ್ನ ಹರಿಸನ್ ನನಗೆ ಬಂದ್ಬಿಟ್ಟು, ಡಾಕ್ಟ್ರೇ ನಿಮ್ಗೆ ಹಿಂಗ್ ಹೇಳ್ತಾ ಇದ್ರು ಅಂತ. ಸೊ ನನ್ ಸಿಕ್ಕಾಪಟ್ಟೆ ಖುಷಿ ಆಗಿತ್ತು ಅವತ್ತು. ಅದನ್ನ ಅವ್ರ ಜೊತೆ ಶೇರ್ ಮಾಡ್ಕೊಂಡೆ. ಹಿಂಗೆ ಆ ಸಾಂಗ್ ಒಂದು ಇದು ಅಂದಾಗ, ಯಾವ್ದದು ಸಾಂಗ್, ಯಾವ್ದು ಕೇಳ್ಸು ಅಂದ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಕೇಳಿಸಿದ್ರು. ತುಂಬಾ ಚೆನ್ನಾಗಿ ಆಡಿದ್ಯಪ್ಪ ಅಂತ. ಒಂಥರ ಮುಗ್ಧ ಮನಸ್ಸು ಸರ್ ಅವ್ರದ್ದು, ಮಗು ತರ. ಶ್ವೇತವರ್ಣದ ಸಾರಿ ಉಟ್ಕೊಳ್ತಾ ಇದ್ರು, ಅಷ್ಟೇ ಪರಿಶುದ್ಧವಾದಂತ ಮನಸ್ಸು. ತುಂಬಾ ಅಂದ್ರೆ ಆತರ ಇದ್ರೂನು ಕಷ್ಟ ಸರ್. ಆತರ ಅಷ್ಟು ಮುಗ್ಧತೆ, ಅಷ್ಟು ಒಳ್ಳೆತನ. ಆಮೇಲೆ ನೀವ್ ಯಾರೇ ಬರ್ಲಿ ಅವ್ರನ್ನ ಯಾರನ್ನು ಅವರು ಖುಷಿಯಾಗಿ ಮಾತಾಡ್ಸದೆ ಕಳ್ಸೇ ಇಲ್ಲ. ಎಲ್ಲರನ್ನೂ ಆಪ್ತವಾಗಿ, ಎಲ್ಲರನ್ನೂ ತಾಯಿ ತರ, ಆ ಮಕ್ಳನ್ನ ಮುದ್ದು ಮಾಡ್ತಾರಲ್ವ ತಾಯಿ, ಆ ತರ ಗಾಯಕರು ಹೋಗ್ಲಿ, ದೊಡ್ಡ ಕಲಾವಿದರು ಹೋಗ್ಲಿ, ಅಥವಾ ಒಬ್ಬ ಫ್ಯಾನ್ ಹೋಗ್ಲಿ, ಎಲ್ಲರನ್ನೂ ಹಿಂಗ ಅಪ್ಕೊಂಡು ಫೋಟೋ ತಗೊಂಡು ಅವ್ರಿಗೆ ಖುಷಿ ಮಾಡೇ ಕಳಿಸ್ತಾ ಇದ್ದಿದ್ದು. ಒಬ್ಬ ವ್ಯಕ್ತಿಯಾಗಿ ಆ ವ್ಯಕ್ತಿತ್ವಕ್ಕೆ ಏನ್ ಕೊಟ್ರು ಸಾಲಲ್ಲ, ಅದಕ್ಕೆ ಬೆಲೆನೇ ಇಲ್ಲ. ಮೇಡಮ್, ಬೇಜಾರಿಲ್ಲ ಅಂದ್ರೆ ಒಂದು ಮಾತು, ಆಕ್ಚುಲಿ ನೀವು ಸಿಂಗರ್ ಅದಕ್ಕೆ ನಾನು ಕೇಳ್ತಾ ಇದ್ದೀನಿ, ಅವರ ಯಾವ ಹಾಡು ನಿಮ್ಗೆ ತುಂಬಾ ಇಷ್ಟ? ಆ ಹಾಡಿನ ಮುಖಾಂತರ ಒಂದು ಶ್ರದ್ಧಾಂಜಲಿ ಸಲ್ಲಿಸಬಹುದಾ? ಅವ್ರ ಹಾಡು ಎಷ್ಟೊಂದು ಹಾಡುಗಳು ಇಷ್ಟ ಸರ್. ಬಟ್ ನಾನು ಅವ್ರ ಮುಂದೆನೂ ಹಾಡಿದ ಹಾಡು ಬಾನಲ್ಲೂ ನೀನೆ ಹಾಡು, ಮತ್ತೆ ಗಗನವು ಎಲ್ಲೋ ಭೂಮಿಯಲ್ಲೋ ಹಾಡನ್ನು ಕೂಡ ನನ್ ಯಾವಾಗ್ಲೂ ಅವ್ರಿಗೆ, ಅಂದ್ರೆ ಅವ್ರು ಸಿಕ್ದಾಗೆಲ್ಲ ನನ್ಗೆ ಆ ಹಾಡು ತುಂಬಾ ಇಷ್ಟ. ಬಾನಲ್ಲೂ ನೀನೆ ತುಂಬಾ ಇಷ್ಟ ಅಮ್ಮ ನಿಮ್ ಹಾಡು ಅಂತ ಹೇಳಿದಾಗ, ಹಂಗಾದ್ರೆ ಹಾಡು ಅಂತ ಹಾಡ್ಸಿದ್ರು. ಅಂಡ್ ನಿಮ್ಮಂಗ್ ಹಾಡಕ್ಕಾಗಲ್ಲ, ಆತರ ಎಲ್ಲ ಇಲ್ಲ, ನಾವ್ ಹಾಡಿ ಎಷ್ಟು ವರ್ಷ ಆಯ್ತು, ನನಗೇನ್ ಚೆನ್ನಾಗ್ ಹಾಡ್ತೀಯ ನೀನು ಅಂತ, ಅಂದ್ರೆ ಆ ತರದ ಮಾತುಗಳು. ಅವ್ರ ಮುಂದೆ ಹಾಡಿದ ಹಾಡು ಬಾನಲ್ಲೂ ನೀನೇನೆ. ಇವಾಗ ಬಹುಶಃ ನಮ್ಗೆ ಒಬ್ಬ ಯೂನಿವರ್ಸಿಟಿ ಆಗಿ ಒಬ್ಬ ಪ್ಲೇಬ್ಯಾಕ್ ಸಿಂಗರ್ಸ್ ಹಿಂಗ್ ಹಾಡ್ಬೇಕು ಅನ್ನೋದನ್ನ ತೋರ್ಸ್ಕೊಟ್ಟು ಹೋಗ್ಬಿಟ್ಟಿದ್ದಾರೆ ಅವ್ರ ಹಾಡುಗಳ ಮುಖಾಂತರ. ಎಷ್ಟ್ ಹಾಡ್ಬೇಕು, ಯಾವ ಹಾಡನ್ನ ಹೆಂಗ್ ಹಾಡ್ಬೇಕು, ಯಾವ್ಯಾವ ತರದ ಹಾಡನ್ನೆಲ್ಲ ಹಾಡ್ಬೋದು. ಒಬ್ಬ ಗಾಯಕ ಅಥವಾ ಗಾಯಕಿ ಇಂಥದ್ದೇ ಹಾಡ್ಬೇಕು ಅಂತ ಇಲ್ಲ, ಎಲ್ಲಾ ತರದ್ದು ಹಾಡ್ಬೇಕು ಅನ್ನೋದನ್ನ ತೋರ್ಸ್ಕೊಟ್ಟವ್ರು ಅವರು. ನೀವ್ ಯಾವ್ದೇ ತರದ್ ಹಾಡಿರ್ಲಿ. ಒಂದು 2 ಲೈನ್ ಹಾಡ್ಬೋದಾ ಮೇಡಮ್, ಒಂದು ಶ್ರದ್ಧಾಂಜಲಿ ಸಲ್ಲಿಸುವಂತ ನಿಟ್ಟಿನಲ್ಲಿ ಹಾಡಿನ ಮುಖಾಂತರ? I will try sir. Okay. ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿಗೇನಾ, ಎನಗೆ ನೀ ನೀಡಿದ ವಚನವ ಕೇಳಿ ತೇಲಿ ಹೋದೆನಾ. ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು
ಈ ತರ ಸಾವಿರಾರು ಹಾಡುಗಳನ್ನ ಹಾಡ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಈಗ ಅವ್ರ ಹಾಡುಗಳ ಮುಖಾಂತರ ಜೀವಂತವಾಗಿರ್ತಾರೆ, ನಮ್ಮ ಕಾರ್ಯಕ್ರಮದಲ್ಲಿ ಜೀವಂತವಾಗಿರ್ತಾರೆ, ಪ್ರತಿಯೊಬ್ಬ ಕಾರ್ಯಕ್ರಮದಲ್ಲಿ ಜೀವಂತವಾಗಿರ್ತಾರೆ ಅನ್ನೋ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಂದ ನಾವ್ ಇವಾಗ ಮುಂದುವರಿಬೇಕು ಸರ್, ಅಷ್ಟೇ. ಬಹಳ ವಿಶೇಷತೆ ಅಂತ ಹೇಳಿದ್ರೆ ಮೇಡಮ್, ಇವರಲ್ಲಿ ಈ ಎಲ್ಲ ಹಾಡಲ್ಲೂ ಕೂಡ ಅವರು ಆ ಭಾವನೆಯನ್ನ ವ್ಯಕ್ತಪಡಿಸ್ತಾರೆ. 90 ವರ್ಷ ಇರಲಿ, 90 ವರ್ಷ ಇರಲಿ, ಅವ್ರಿಗೆ ಧ್ವನಿಗೆ ಹೋಲುವಂತ ಧ್ವನಿಯಲ್ಲಿ ಅವರು ಹಾಡನ್ನ ಹಾಡ್ತಾರೆ. ಕೇವಲ ಬೇರೆ ಬೇರೆ ಭಾಷೆಯಲ್ಲಿ, ಅಂದ್ರೆ 20ಕ್ಕೂ ಅಧಿಕ ಭಾಷೆಯಲ್ಲಿ ಹಾಡಿದ್ರು ಸರ್, ಆ ಭಾಷೆಯನ್ನ ತಿಳ್ಕೊಂಡು ಆ ಭಾವನೆಯನ್ನ ವ್ಯಕ್ತಪಡಿಸ್ಕೊಂಡು ಹಾಡ್ತಾರಂತೆ. ಅಷ್ಟೊಂದು ಈಸಿಯಾಗಿ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಹಾಡೋಕ್ ಹೋಗಲ್ಲ ಅಂತೆ, ಆ ಭಾವನೆ ಕೂಡ ವ್ಯಕ್ತಪಡಿಸ್ತಾರಂತೆ. ಹೌದು ಹೌದು, ನಿಜ. ಅದು ಯಾಕೆಂದ್ರೆ ಅವ್ರಿಗೆ ತೆಲುಗು. ಓಕೆ, ಥ್ಯಾಂಕ್ ಯು ಶಮಿತಾ ಅವರೇ, ರಿಪಬ್ಲಿಕ್ ಆಂಡ್ ಜೊತೆ ಮಾತನಾಡಿದ್ದಕ್ಕೆ. ಅವರು ಹೇಳ್ತಾ ಇದ್ರು ಸಾಕಷ್ಟು ಅವರ ಇಷ್ಟದ ಹಾಡು, ಜೊತೆಗೆ ಅವರು ಒಂದು ಟೈಮಲ್ಲಿ